ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಗ್ರಾಮದಲ್ಲಿ 12ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ರವಿವಾರ ದಿನಾಂಕ 23/2/2025ರಂದು ಯಮಕನಮರಡಿ ಗ್ರಾಮದ ಶ್ರೀ ಕ್ಷೇತ್ರ ಹುಣಸಿಕೋಳ ಮಠದ ಆವರಣದಲ್ಲಿ ಕನ್ನಡ ನಾಡು ನುಡಿ ಜಾತ್ರೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶತಸ್ಥಳ ಬ್ರಹ್ಮಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸರ್ವಾನುಮತದಿಂದ ಆಯ್ಕೆಯಾಗಿದ್ದನ್ನು ಇಂದು ಪೂರ್ವಭಾವಿ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಘೋಷಣೆ. 12ನೇ ಸಾಹಿತ್ಯ ಪರಿಷತ್ತು ಸಮ್ಮೇಳನದಲ್ಲಿ ಮಠಾಧೀಶರು, ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು, ಹಿರಿಯರು ಹಾಗೂ ಯುವ ಕವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಜೊತೆ ಮಾತನಾಡಿದ ಕಸಾಪ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಮಾತನಾಡಿ, ಯಶಸ್ವಿ ಆಗಬೇಕು, ಚಂದ ಆಗಬೇಕು ಮತ್ತು ವಿಜೃಂಭಣೆಯಿಂದ ಆಗಬೇಕು ಅಂತಂದ್ರೆ ನಾವೇನು ಮಾಡಬೇಕು ಅನ್ನುವಂಥದ್ದು. ಸೊ ನಾವು ಹಾಕಿಕೊಂಡಿರ್ತಕ್ಕಂಥದ್ದು ಏನಂತಂದರೆ, ಏನು ಯಮಕನಮರಡಿಯಲ್ಲಿ ಸಮ್ಮೇಳನ ನಡೀತದೆ. ಸೊ ಇಡೀ ಸಮ್ಮೇಳನ ಎಷ್ಟು ನಮ್ಮ ಶಾಲೆಗಳು ಬರ್ತಾವ, ಎಷ್ಟು ನಮ್ಮ ಮಕ್ಕಳು ಇದ್ದಾರೆ, ನಮ್ಮ ಮಕ್ಕಳು ಪ್ರತಿಯೊಂದು ಮನೆಯೊಳಗೆ ನಮ್ಮ ಮಕ್ಕಳು ಇದ್ದಾರೆ. ಸೊ ಅವತ್ತಿನ ದಿನ ಬೆಳಗ್ಗೆನೆ ಎಲ್ಲ ಶಾಲೆಗಳಿಗೆ ನಾನು ನಿರ್ದೇಶನ ಕೊಟ್ಟಿರುವಂಥದ್ದು ಏನಂತಂದ್ರೆ, ಯಾವ ಮನೆಯೊಳಗೆ ಮಕ್ಕಳು ಇದ್ದಾರೆ ಎಲ್ಲ ಮನೆಯೊಳಗೆ ಚಂದ ಕಲರ್ಫುಲ್ ರಂಗೋಲಿಯನ್ನು ಹಾಕಬೇಕು, ತಳಿರು ತೋರಣಗಳನ್ನು ಹಾಕಬೇಕು ಅನ್ನುವಂಥದ್ದು. ಹಾಗೆಯೇ ರಕ್ಷಣಾ ವೇದಿಕೆಯವರು ಇರ್ಬೋದು ಅಥವಾ ಸಮ್ಮೇಳನದ ಒಂದು ಏನು ಕಮಿಟಿ ಇದೆ ಆ ಕಮಿಟಿಯವರು ಇರ್ಬೋದು, ಆ ಪ್ರತಿ ಮನೆಗೂ ಆ ಕನ್ನಡದ ಧ್ವಜವನ್ನು ಕೊಟ್ಟರೆ ಇನ್ನೂ ಅಷ್ಟು ಅದಕ್ಕೆ ಮೆರಗು ಬರ್ತೈತಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ. ಈಗಾಗಲೇ ನಾನು ಅದನ್ನು ನಮ್ಮ ಶಿಕ್ಷಕರಿಗೆ ಯಮಕನಮರಡಿಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಹೇಳಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತು ಪುನಃ ನಾನು ಇನ್ನೊಂದು ಸಲ ಎಲ್ಲ ಶಾಲೆಯವರನ್ನು ಕರೆದು ಮೀಟಿಂಗನ್ನು ಮಾಡಿ ವ್ಯವಸ್ಥಿತವಾಗಿ, ಯಾಕಂದರೆ ನಮ್ಮ ಮಕ್ಕಳು ಇದನ್ನು ಒಂದಿಷ್ಟು ಅದಕ್ಕೆ ಮೆರಗು ಬರ್ತದೆ. ನಮ್ಮ ಮಕ್ಕಳನ್ನು ಕೂಡ ಅದರಲ್ಲಿ ಭಾಗವಹಿಸಬೇಕು, ನಮ್ಮ ಶಿಕ್ಷಕರನ್ನು ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇನ್ನೊಮ್ಮೆ ನಾನು ಕೂಡ ಸಭೆಯನ್ನು ತಗೊಂಡು ಅವರಿಗೆ ಹೇಳುವಂಥ ಒಂದು ಕೆಲಸ. 23/2/2025 ರವಿವಾರದಿಂದ ಎಲ್ಲರಿಗೂ ಅನುಕೂಲವಾಗುವಂತೆ ನಾವು ಹುಣಸಿಕೋಳ ಮಠದಲ್ಲಿ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡುವುದಕ್ಕೋಸ್ಕರ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಅಲ್ಲಿ 4 ಮಹಾದ್ವಾರಗಳನ್ನು ಮಾಡ್ತೀವಿ ನಾವು. ಒಂದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಮಹಾದ್ವಾರ, 2 ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳ ಮಹಾದ್ವಾರ, 3 ಶಾಂತಾದೇವಿ ಕಣಿವೆಯವರ ಮಹಾದ್ವಾರ, 4 ಪ್ರಕಾಶ್ ದೇಶಪಾಂಡೆಯವರ ಮಹಾದ್ವಾರ, 5 ಎಂ ಅಕ್ಬರ್ ಅಲಿಯವರ ಮಹಾದ್ವಾರ. ಹೀಗೆ 4-5 ಮಹಾದ್ವಾರಗಳನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಈ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಇನ್ನು ತಾಲೂಕಿನ ಎಲ್ಲ ಕ್ಷೇತ್ರಗಳಲ್ಲಿಯ 2 ಕವಿಗಳನ್ನು, 2 ಸಾಧಕರನ್ನು ನಾವು ಎಲ್ಲ ಕ್ಷೇತ್ರಕ್ಕೂ, ಒಂದು ಪಾಶ್ಚಾಪುರ ಇರ್ಬೋದು, ಹಿಡ್ಕಲ್ ಡ್ಯಾಮ್ ಇರ್ಬೋದು, ಸಂಕೇಶ್ವರ ಇರ್ಬೋದು, ಹುಕ್ಕೇರಿ ಇರ್ಬೋದು, ಅಥವಾ ನಮ್ಮ ಈ ಇಸ್ಲಾಂಪುರ್ ಶಹಾಬಂದರ್ ಇರ್ಬೋದು, ಎಲ್ಲಿ ವಂಚಿತರಾಗಿದ್ದಾರೆ ಪ್ರತಿಭೆಗಳು, ಎಲ್ಲಿ ಕಲಾವಿದರು ವಂಚಿತರಾಗಿದ್ದಾರೆ, ಸಾಹಿತಿಗಳು ವಂಚಿತರಾಗಿದ್ದಾರೆ, ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡುವಂಥ ನಿರ್ಣಯವನ್ನು ನಾವು ಮಾಡಿಬಿಟ್ಟಿದ್ದೀವಿ. ಅದರಲ್ಲಿಯೂ ಕವಿಗೋಷ್ಠಿಯಲ್ಲಿ 4 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. 4 ವಿದ್ಯಾರ್ಥಿಗಳು, ಅದು ಹೈಸ್ಕೂಲ್ ಮಟ್ಟದಲ್ಲಿರ್ಬೋದು, ಕಾಲೇಜ್ ಮಟ್ಟದಲ್ಲಿರ್ಬೋದು, ಕವಿತೆಗಳನ್ನು, ಸ್ವರಚಿತ ಕವನಗಳನ್ನು ಇನ್ನೂ ಯಾರು ಬರೀತಾರೆ ನಿಮ್ಮಲ್ಲಿ ನನಗೆ ಹೆಸರು ಕೊಡಿ, ಅವರುಗಳನ್ನು ಹೆಚ್ಚಿಗೆ ಸೇರಿಸ್ಕೊಳ್ತೀನಿ. ಹಿರಿಯ ಕವಿಗಳಿಗೆ ಅನುಪಾತ ಹೇಳ್ತೀವಿ, 60% ಹಿರಿಯ ಕವಿಗಳನ್ನು ತೆಗೆದುಕೊಂಡ್ರೆ 40% ಕಿರಿಯ ಕವಿಗಳನ್ನು ನಾವು ತೆಗೆದುಕೊಳ್ತೀವಿ. ಹೊಸ ಮುಖಗಳನ್ನು ನಾವು ಪರಿಚಯವನ್ನು ಮಾಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ರೀತಿಯ ತನು ಮನ ಧನದ ಸಹಕಾರವನ್ನು ನಾವು ಹಲವರಲ್ಲಿ ಕೇಳಿದ್ದೀವಿ. ಎಲ್ಲವರು ಒಪ್ಪಿಕೊಂಡಿದ್ದಾರೆ. ತಾವು ಕೂಡ ಸಹಕಾರವನ್ನು ನೀಡ್ತೀರಿ ಅಂತಕ್ಕಂಥ